ಗುರುಜಿ ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ? ಈಗ ನಾವುಗಳು ಸಂಸ್ಕಾರ ಅಂತ ಒಂದು ವಿಶೇಷವಾಗಿರತಕ್ಕಂಥ ಮನೆಯಲ್ಲಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ಏನಂತೀರಾ? ಈ ಸಂಸ್ಕಾರದಲ್ಲಿ ಆಚರಣೆ ವಿಚಾರಣೆ ಅನ್ನೋದು ಆ ಕಾಲದಿಂದ ಪಾಪ ಹೇಳ್ಕೊಂಬಂದ್ರು. ಓಲ್ಡ್ ಇಸ್ ಗೋಲ್ಡ್ ಇದ್ದ ಹಾಗೆ ಕೆಲವರಿಗೆ ಹಳೇದನ್ನೇ ಮೆಲುಕು ಹಾಕಬೇಕು. ಹೊಸದನ್ನು ನೋಡಿದಾಗ ಆಶ್ಚರ್ಯ ಸಂಗತಿ. ಈಗ ಸಾಧಾರಣವಾಗಿ ಹೆಂಗಸರಿಗೆ ಅಡಿಗೆಗಳಿಗೆ ಬರ್ತಿರಲಿಲ್ಲ ಆ ಕಾಲದಲ್ಲಿ, ಗೊತ್ತಾ ನಿಮಗೆ? ಎಲ್ಲ ಅಡಿಗೆ ಅಂದ್ರು ಮಾಡ್ತಿದ್ದ ಆ ಕಾಲದಿಂದ ಮೊದಲಿಂದ ಮಾಡ್ತಿದ್ದವರು ಗಂಡಸರೇ. ಅದಕ್ಕೆ ನಳಪಾಕ ಭೀಮ ಅಂತ ಭೀಮನಿಗೆ ಹೆಸರು ನಳಪಾಕ ಭೀಮ ಅಂತಲೇ ಬಂತು. ಅವನೇ ಮೊದಲು ಮಾಡ್ತಿದ್ದು. ನಳದಮಯಂತಿ ಕಥೆಯಲ್ಲಿ ನಳ ಮಹಾರಾಜನೇ ಮಾಡ್ತಿದ್ದ. ಅದೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸತ್ಯ ಹರಿಶ್ಚಂದ್ರ ತಾನು ಅಡಿಗೆ ಭಟ್ಟನಾಗೆ ಸೇರ್ಕೊಂಡ. ಜೀವನ ಪರ್ಯಂತ ಗಂಡಸರು ಅಡಿಗೆ ಮಾಡ್ತಾ ಇದ್ರು. ಏನು ಕೈ ರುಚಿ ಅಂತೀರಾ? ಇವತ್ತಿಗೂ ಅಡಿಗೆಯವ್ರನ್ನ ಕಾಂಟ್ರಾಕ್ಟ್ ಕಡಿ ಅಂದ್ರೆ ಗಂಡಸರೇ ಮಾಡೋದು ನೋಡಿ. ಹೆಂಗಸರೆಲ್ಲಾದ್ರೂ ಹೋಗ್ತಾರ? ಕೆಲವರು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಮೇಳ ಸಮಾಜ ನೋಡಿ 33% ಬೇಕಲ್ಲ. ಅದಕ್ಕೆ ಅಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಸಂಬಂಧ ಸಂಸ್ಕಾರ ಹೀಗೆ ಕಾಲಾಯ ತಸ್ಮೇ ನಮಃ ಅಂತ ಬರ್ತಾ ಇದೆ. ಏನಂತೀರಾ? ಇಂಥ ಒಂದು ಸಂಬಂಧ ಸಂಸ್ಕಾರದಲ್ಲಿ ವಿಚಾರ ಅಂದರೆ ಪ್ರತಿಯೊಬ್ಬರಲ್ಲೂ ಆ ಕಾಲದಲ್ಲಿ ಏನಿತ್ತು, ನನ್ನ ಸೊಸೆ, ನನ್ನ ಗೌರವ, ನನ್ನ ಘನತೆ ಅಂತ ಇತ್ತು. ಅದಕ್ಕೆ ಒಂದು ಜಾತಕವನ್ನು ನೋಡಿ, ನನ್ನ ಮನೆಯಲ್ಲಿ ಹೀಗಿರಬೇಕು, ನನ್ನ ಮಗ ಹೀಗೇ ಬೆಳಿಬೇಕು. ಅದು ಒಂಥರ ಸ್ವಾರ್ಥ. ತಾಯಾದವಳಿಗೆ ಯಾವತ್ತೂ ತಾನು ಸ್ವಾರ್ಥನೇ ಇಟ್ಕೊಂಡ್ರು ಬಹಳ ಕಷ್ಟ ಆಗತ್ತೆ. ಯಾಕೆಂದ್ರೆ 24 ಗಂಟೆ ಮಗ ನನ್ನ ಸೆರಗಲ್ಲೇ ಕೂತಿರ್ಲಿ ಅಂದ್ರೆ ಅವನಿಗೆ ಆದ ಒಂದು ಸ್ವತಂತ್ರ ಯಾವಾಗ ಸಿಗತ್ತೆ? ಸರಿ, ಹಾಳು ಬಿದ್ದೋಯ್ತು, ಅವನು ಮದುವೆ ಮಾಡಿದ ಮೇಲಾದ್ರೂ ಆ ಸ್ವತಂತ್ರ ಬಿಡಬೇಕು. ಹೆಂಡತಿ ಮುಂದೆ ಅತ್ತೆ ಆದವಳು ಕ್ಯಾಕ್ರು ಸೂಗಿದ್ರೆ, ಲೇ ಬರ ಇಲ್ಲಿ ತೆರೆದಿದ್ದವನ್ ತಂದು ಅಂತ ಉಗಿದ್ರೆ ಅವನ್ ಪ್ರೆಸ್ಟೀಜ್ ಹೋಗಲ್ಲ ಹೆಂಡತಿ ಮುಂದೆ. ಅದಕ್ಕೆ ನೀವು ಮಾಡೋ ಹಾಳೋ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಅತ್ತೆ ಅಂದ್ರು ಹೆಂಡತಿಯರ ಮುಂದೆ ಆ ಥರ ಬೈಬಾರ್ದು. ಒಂದು ಗೌರವ ಘನತೆ ರೀ. 24 ಗಂಟೆ ಬೈತಾ ಇರ್ತಾರೇನ್ರಿ ಯಾರಾದರೂ? ಅದನ್ನೆಲ್ಲ ಬಿಡಬೇಕು. ಅದಾದ್ಮೇಲೆ ಹೆಂಗತಿರು ಗಂಡನ್ನ ಬಾರೋ ಹೋಗೋ ಅನ್ನೋ ಲೆವೆಲ್ ಆಗೋಯ್ತು ಈ ಕಾಲದಲ್ಲಿ. ಏನಂದ್ರೆ ಸಂಸ್ಕಾರ ಕೆಟ್ಟೋಯ್ತು ನೋಡಿ. ಯಾಕೆ ಅಂತ ಆ ಕಾಲದಲ್ಲಿ ಒಂದು ಗೌರವ ಘನತೆ ಇಟ್ಟಿದ್ರು ಅಂದ್ರೆ, ಗಂಡನಿಗೆ 10 ವರ್ಷ ದೊಡ್ಡವನು, 8 ವರ್ಷ ದೊಡ್ಡವನು. ಯಾಕೆ ಇಡ್ತಾ ಇದ್ರು ಅಂದ್ರೆ, ಆ ವಯಸ್ಸಿಗೆ ಈ ಹುಡುಗಿ ಆದವಳಿಗೆ ಮದುವೆ ಮಾಡಿದಾಗ ಏನು ಅಂದ್ರೆ ಅನ್ನೋಳು. ಆ ಏನು ಅಂದ್ರೆ ಅಂತ ಯಾಕಂತ ಇದ್ಲು ಅಂದ್ರೆ ಗೌರವ. ಅವ್ರನ್ನ ಬನ್ನಿ ಹೋಗಿ ಅನ್ನೋ ಭಾವನೆ ಇರ್ತಿತ್ತು. ಯಾಕಂದ್ರೆ ವಯಸ್ಸಲ್ಲೂ ದೊಡ್ಡವರು, ಆ ರೀತಿಯಾದ ಗಂಡ ಬೇರೆ, ಮದುವೆ ಮಾಡ್ಕೊಂಡಿದ್ದು ನೆಂಟ್ರಲ್ಲಾದ್ರೂ ಸರಿ ಅಥವಾ ದೂರದ ಸಂಬಂಧ ಆದ್ರೂ ಸರಿ, ಏನೇ ಮಾಡಿದ್ರು ಗಂಡ ಅವನಿಗೆ ಗೌರವ ಘನತೆ. ಆ ಒಂದು ಸಂಪ್ರದಾಯ ಉಳಿಸ್ಕೊಂಡ್ ಬಂದಿರತಕ್ಕಂಥ ಕಾಲ. ಅದರಲ್ಲಿ ಹೊಸ ಟ್ರೆಂಡ್ ಶುರುವಾಯಿತು. ಓಕೆ, ಫ್ರೆಂಡ್ಶಿಪ್ ಆಗಿರೋಣ ಅಂತ ಹೇಳಿ ಕೆಲವರು ಹೊಂದ್ಕೊಳ್ಳೋ ಅತ್ತೆಂದ್ರು ಸಿಕ್ಕಿದ್ರು ಸೊಸೆಂದ್ರಿಗೆ. ಅಂದ್ರೆ ಮಗಳಾಗಿ ನೋಡ್ಕೊಳ್ಳೋಣ, ಪಾಪ ಅವಳು ಎಲ್ಲಾರನ್ನೂ ಬಿಟ್ಟು ಬರ್ತಾಳೆ. ಅಂದ್ರೆ ಅವ್ರ ಮನೆ ಕುಟುಂಬನೆಲ್ಲ ಬಿಟ್ಟು ಹೊಸ ಮನೆಗೆ ಬರ್ತಾಳೆ. ಕ್ಯೂಕಿ ಸಾಸ್ಬಿ ಕಬಿ ಬಹುತಿ ಅಂದ್ರೆ ಆ ಕಾಲದಲ್ಲಿ ಅವಳು ಸೊಸೆ ಆಗಿದ್ಲು ಒಂದು ಕಾಲದಲ್ಲಿ ಅಂತ ಇವಳ ಮನೆಗೆ ಬಂದಾಗ ನನ್ನ ಸೊಸೆ ನನ್ನ ಮನೆಗೆ ಬರ್ತಾಳಲ್ಲ, ಆ ಎರಡು ಬಾಂಧವ್ಯ ಇತ್ತು. ಈ ಒಂದು ಬಾಂಧವ್ಯದಲ್ಲಿ ಒಬ್ಬಳಾಗಿ ಕೂತಿರ್ತಾಳೆ. ಕೂತ್ಕೊಂಡಾಗ ಬಾಮ್ಮ ಇಲ್ಲಿ ಒಂದು ಸ್ವಲ್ಪ ಕಾಫಿ ತಗೊಂಬ. ಸರಿ ತರ್ತೀನತ್ತೆ ಅಂತ ಹೋಗಿ ತಗೊಂಬರ್ತಿದ್ರು. ಒಂದು ಸಂಸ್ಕಾರ ಏನು ಅಂದ್ರೆ ಅತ್ತೇಂದ್ರಿಗೆ ಕಾಲು ತೊಳೆದು ಗೌರವ ಕೊಡು ಅಂತ ಯಾರೂ ಕೇಳಿಲ್ಲ. ಆದರೆ ನಮ್ಮನೆ ಸಂಪ್ರದಾಯ ನಾನು ಮೊದಲಿಂದ ನಡ್ಸ್ಕೊಂಡ್ ಬಂದಿದ್ದೀನಿ. ನಂದೇ ಡಾಮಿನೇಷನ್ ನನ್ನ ಮನೆಯಲ್ಲಿ, ನೀನು ನನ್ನ ಮಾತು ಕೇಳಬೇಕು ಅನ್ನೋ ಒಂದು ಮಾತ್ರ ಸ್ವಾರ್ಥ ಅತ್ತೆಂದ್ರಿತ್ತು. ಆಗ ಇವಳು ಈ ಕಾಲದವರೆಲ್ಲ ಬಂದಾಗ ಏನ್ ಮಾಡ್ತಾ ಇದ್ರು, ಯಾವ ಕಾಲಕ್ಕೂ ನಾನು ನನ್ನ ನಡೆದಂಗೆ ನಡಿಬೇಕು, ನಾನು ವಿದ್ಯಾವಂತೆ, ಅವಳು ಯಾವಳೋ ಸೆಗಣಿ ತಟ್ತಾ ಇರೋ ಅತ್ತೆಗೆ ಇಷ್ಟು ಕೊಬ್ಬಿದ್ರೆ ನಾನು ಓದಿರೋಳಿಗೆ ಎಷ್ಟು ಕೊಬ್ಬು ಅನ್ನೋದು ಇವಳ ದುರಹಂಕಾರ, ಈಗೋ ಪ್ರಾಬ್ಲಮ್. ಇನ್ನೇನ್ ಮಾಡ್ತೀರಾ, ಕರ್ಮ. ಆದ್ರೆ ಕೆಲವರು ಇದ್ದಾರೆ ಎಷ್ಟು ತ್ಯಾಗ ಮನೋಭಾವನೆ ಅಂದ್ರೆ ಇವತ್ತಿಗೂ ಅತ್ತೆಗೆ ಅಷ್ಟೇ ಗೌರವ ಘನತೆ ಕೊಟ್ಟಿರತಕ್ಕಂಥವ್ರು. ಇವತ್ತಿಗೂ ಆದ ಅತ್ತೆ ಅಂದ್ರೆ ಆ ಒಂದು ತಾಯಿ ಸ್ಥಾನದಲ್ಲಿ ನೋಡಿರೋರು ನನಗೂ ಯಾರು ಇಲ್ಲ. ಇವತ್ತಿನ ದಿವಸ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅತ್ತೆ ಅಂದ್ರೆ ಕೆಲವರು ಅತ್ತೆ ಅಂದಿದ್ದಾರೆ. ಇವತ್ತು ಸೊಸೆನ ಕೂಡಿಸಿ ಅಡಿಕೆಗಳನ್ನ ಮಾಡಿ ಹಾಕ್ತಾರೆ. ಅಂದ್ರೆ ಗಂಡ ಎಲ್ಲೋ ತಿರ್ಗಾಲ್ ತಿಪ್ಪಿ ಅಂತ ಪಾಪ ಮಗ ಹೊಟ್ಟೋಗಿರ್ತಾನೆ, ಕೆಲಸ ಕಾರ್ಯ ಇಲ್ಲ ಅಥವಾ ಕುಡಿದು ಬಿದ್ದಿರ್ತಾನೆ ದರಿದ್ದವನು. ಆ ಕುಡ್ದವನಿಗೆ ಮದುವೆ ಮಾಡಿದ್ರೆ ಸರ್ ಹೋಗ್ಬೋದೇನೋ ಅಂತ ಕಟ್ಟಿರ್ತಾರೆ. ಇವಳ ಆ ಕಡೆ ಗಂಡ ತಿರ್ಗಾಲ್ ತಿಪ್ಪಿ, ಕೈಲಾದ ಕಬೋದಿ, ಅವನು ಕಟ್ಕೊಂಡು ಈ ಸೊಸೆನೂ ಮನೇಲಿ ಇಟ್ಕೊಂಡು ಈ ಅತ್ತೆ ಆದವಳು ಸೊಸೆಗೂ ಊಟ ಹಾಕಬೇಕು ಅಂದ್ರೆ ಏನ್ರಿ ಗ್ರಾಚಾರ? ವಯಸ್ಸಾದ್ಮೇಲೆ ರಿಟೈರ್ಮೆಂಟ್ ಬೇಡವಾ? ಒಂದು ಆಫೀಸ್ಗೆನೆ 60 ವಯಸ್ಸಿಗೆ ಒಂದು ಯಾವುದೋ ರಿಟೈರ್ಮೆಂಟ್ ಇರಬೇಕಾದ್ರೆ ಮನೆಯಲ್ಲಿ ಒಂದು ಸ್ವತಂತ್ರ ರಿಟೈರ್ಮೆಂಟ್ ಬೇಡವಾ? ಎಬ್ಬರದು ತಪ್ಪೆ. ಒಂದು ಅತ್ತೆದಾಗ್ಲಿ ಒಂದು ಸೊಸೆದಾಗ್ಲಿ ಸಮವಾದ ತಪ್ಪು. ಇದರಲ್ಲಿ ಒಂದು ಹಾಸ್ಯ ಪದವಾದ ವಿಚಾರ ಹೇಳ್ತೀನಿ ಕೇಳಿ. ಏನ್ ತಮಾಷೆ ಅಂದ್ರೆ, ಪಕ್ಕದ ಮನೆಯವರ ವಿಶೇಷವಾಗಿ ಬಂದರು. ಒಂದು ಅತ್ತೆ ಕೂತ್ಕೊಂಡಿದ್ರು. ಎಲ್ಲಿ? ಒಂದು ಚೇರ್ ಮೇಲೆ ಕೂತಿದ್ರು. ಪಾಪ ಬಹಳ ಸಂತೋಷ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಆಗ ಬಂದ ತಕ್ಷಣ ಆ ಚೇರಲ್ಲಿ ಇದ್ದಾಗ ಯಾರೋ ದೊಡ್ಡವರು ಬಂದ್ರು. ಅಂದ್ರೆ ಸ್ವಲ್ಪ ಕೋಟ್ಯಾಧೀಶರು ಜಮೀನ್ದಾರು ಅವ್ರ ಮನೆಗೆ ಬಂದ್ರು. ಬಹಳ ಸಂತೋಷ, ಬಂದ್ರಲ್ಲ ಬನ್ನಿ ಬನ್ನಿ ಅಂತ ಹೇಳಿ ಚೇರ್ ಇರಲಿಲ್ಲ. ಈ ಅಜ್ಜಿ ವಯಸ್ಸಾದ ಅತ್ತೇನೆ ವಯಸ್ಸಾಗಿತ್ತು, ಕೂತಿದ್ರು. ಬಂದ ತಕ್ಷಣ ಅವ್ರ ಮನೆಯವರು ಹೇಳಿ ಹೇಳಿ
ನಾವು ಚೇರ್ ಹಾಕೋತೀವಿ ತಕ್ಷಣ ಸೊಸೆ ಸುನೇರ್ರಿ ಏನು ಅಂದ್ಕೊಂಡಿದ್ದೀರಾ ನಮ್ಮ ಅತ್ತೆಯವ್ರನ್ನೆಲ್ಲ ಹಂಗೆ ಎಬ್ಬಿಸ್ಬೇಡಿ ನೀವು ಬೇಕು ಅಂದರೆ ಚೇರ್ ಕೇಳಿ ನಾನು ಬೇರೆ ತರ್ತೀನಿ. ಏನು ಒಳ್ಳೆ ಸೊಸೆಯಪ್ಪ, ಈ ಕಾಲದಲ್ಲೂ ಅತ್ತೇನು ಎಬ್ಬಿಸ್ಬೇಡಿ ಅಂತ ಹೇಳಿ ಇನ್ನೊಂದು ಚೇರ್ ತರ್ತಾಳೆ. ಭಾಳ ಸಂತೋಷ, ಒಂದು ಚೇರ್ ತಂದು ಹಾಕಿದ್ಲು. ಇನ್ನೂ ಇಬ್ಬರು ಬಂದ ತಕ್ಷಣ ಅವ್ರಿಗೂ ಕೂತ್ಸ್ಬೇಕು ಮತ್ತೆ ಚೇರು. ಅವ್ರು ಏನು ಮಾಡಿದ್ರು, ಸ್ವಲ್ಪ ಜರುಗ್ತೀರಾ ಅಂದರು. ನೀವು ಏನಾದರೂ ಮಾಡಾಗಿದ್ರೆ ನನ್ನ ಕೇಳ್ಬಿಟ್ಟು ಮಾಡಿ, ಅವ್ರನ್ನೇನು ಜರುಗಿ ಅನ್ನೋದು ನೀವು ಅವರೆಲ್ಲ ಆಗಬೇಡಿ, ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಭಾಳ ಸಂತೋಷ. ಇವಳು ಹೋಗಿ ಇನ್ನೊಂದು ಟೇಬಲ್ನ ಏನೋ ತಂದು ಕೊಟ್ಲು, ಟೀಪಾಯ್ ಮೇಲೆ ಕೂತ್ಕೊಂಡ್ರು. ಅದಾದ್ಮೇಲೆ ಅಡುಗೆ ಮನೆ ಪಕ್ಕದಲ್ಲಿ ಕೇಳಿದ್ರು, ಏನು ಗೌರವ ರೀ ಸುಶೀಲಮ್ಮ, ಅವರು ಏನು ಸೊಸೆನ ಅಷ್ಟು ಗೌರವ ಅಷ್ಟು ಕೊಡ್ತಾ ಇದ್ದಾರೆ ರೀ, ಬನ್ನಿರಿ ಇಲ್ಲಿ ಸುಶೀಲಮ್ಮ, ನಿಮ್ಮ ಅತ್ತೇನು ಏನಿಷ್ಟು ಗೌರವ, ಭಾಳ ಒಳ್ಳೆಯ ಸಂಸ್ಕಾರ ಕಲ್ತಿದ್ರೆ. ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ, ಅವ್ರು ಉಟ್ಕೊಂಡ್ರೆ ಸೀರೆ ನಂದು, ಅದಕ್ಕೋಸ್ಕರ ಆಗಾಗ ಎಬ್ಬಿಸ್ಬಿಟ್ರೆ ಕೆಳಗೆ ಕೂತ್ಕೊಳ್ಳಿ ಅಂತ ನೀವು ಹೇಳಿದ್ರೆ ಆ ಸೀರೆ ಹಾಳಾಗಲ್ವೇ ಅಂದ್ಲು. ಇಂಥ ಸೊಸೆ ಇರಬೇಕಾದ್ರೆ ಕರ್ಮ ಅತ್ತೆ ಗೌರವ ಕೊಡ್ತಾಳ, ವ್ಯಂಗ್ಯ ಮಾಡ್ತಾಳ ಅನ್ನೋ ಅರ್ಥ. ಕೆಲವು ಇದ್ದಾರೆ ಸೊಸೆಂದ್ರು, ಏನು ಗೊತ್ತಾ, ಅಡುಗೆ ಮಾಡ್ತಾ ಇರ್ತಾರೆ ಲಕ್ಷಣವಾಗಿ, ಆನಂದವಾಗಿ ಅಡುಗೆ ಮಾಡ್ತಾ ಇದ್ದ ಸಮಯದಲ್ಲಿ ಆ ಅಡುಗೆ ಜೊತೆಗೆ ಯಾರಾದರೂ ಬಂದರು ಅಂದ ತಕ್ಷಣ ಸೇಗಸಿಸ್ಕೊಂಡ್ಬಿಡ್ತಾರೆ. ಪಾಪ ಕಷ್ಟಪಟ್ಟು ಬೆಳಗ್ಗೆಯಿಂದ ಅಂತ ಕುಟ್ಟಿ ಆ ರುಬ್ಬಿ ಬೀಸೋ ಕಲ್ಲಲ್ಲಿ ಎಲ್ಲ ಪುಡಿ ತಯಾರು ಮಾಡ್ತಿರ್ತಾರೆ, ಏನೋ ಹುಳಿ ಪುಡಿ ಸಾರು ಪುಡಿ ಎಲ್ಲ. ಆದರೆ ನೀವುಗಳೆಲ್ಲ ಏನು ಮಾಡ್ತೀರಾ ಗೊತ್ತಾ, ಸಹಾಯ ನಿಜವಾಗ್ಲೂ ಮಾಡೋದು ಬಿಟ್ಟು ಕೂತ್ಕೊಂಡು ಟಿವಿಗಳು ನೋಡಿಕೊಂಡು ಈ ಏನಾಯ್ತು ಅಡುಗೆ, ಆ ಧಾರಾವಾಹಿಯಲ್ಲಿ ಏನಾಯ್ತು, ಇವಳು ಕೂತಿರ್ತೀರ. ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು. ವಯಸ್ಸಾದವಳನ್ನ ಕೆಲಸ ಮಾಡಿಸ್ಬೇಡಿ. ರುಬ್ಬಕ್ಕೆ ಆ ಕಾಲದಲ್ಲಿ ಕಷ್ಟ ಆಯಿತು, ಈಗ ಮಿಕ್ಸಿಗಳಿದೆ, ಅದನ್ನಾದರೂ ಮಾಡಿ. ಫ್ಯಾಷನ್ ಬಿಟ್ಟು ಯಾವ ಕಾಲಕ್ಕೂ ಕೆಲಸ ಮಾಡಿ ಆಮೇಲೆ ಹೊರಗಡೆ ಹೋಗಿ ಎಲ್ರಿಗೂ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಅವರೂ ಈ ಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಕೆಲವರು ಸುಮ್ಮನೆ ಸೆಗೆಸ್ಕೊಂಡು ಬೇರೆಯವ್ರ ಮುಂದೆ ನಾಟಕ ಮಾಡೋದು, ತಂದು ಇವರು ಅಡುಗೆ ಮಾಡೋದು, ಒಗ್ಗರಣೆ ಅವಳು ಹಾಕಿದ್ಲು ಇವಳು ಮಾಡಿದ್ಲು ಅಂತ. ಹಾಗೆ ಅತ್ತೆ ಸೊಸೆ ಅಂದರೆ ಗಲಾಟೆ ಶುರುವಾಗಿರೋದೇ ಸಂಸ್ಕಾರ ಇಲ್ಲದೆ ಇರತಕ್ಕಂಥದ್ದು. ಅದಕ್ಕೆ ಆ ಕಾಲದಲ್ಲಿ ಗೌರವ ಕೊಡ್ತಾ ಇದ್ದದ್ದು ಎಲ್ಲ ಹೆಣ್ಣೆ. ನಿಮ್ಮ ತಾಯಿ ನಿಮ್ಮ ಮನೇಲಿದ್ದಾಗ ಎಷ್ಟು ಗೌರವ ಕೊಡ್ತಿದ್ರು, ಅತ್ತೆಗೂ ಅದೇ ಗೌರವ ಕೊಡಿ. ಆದರೆ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್, ಅತ್ತೆ ಅಕಸ್ಮಾತ್ ಅದೇ ರೀತಿಯಾಗಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಜಾಡ್ಸಿ ಓದಿಬಹುದು. ಆದರೆ ಸೊಸೆ ಈ ರೀತಿ ಮಾಡಿದ್ಲು ಅಂತ ಅವಳು ಯಾವ ಕಾಲಕ್ಕೂ ಗೌರವ ಕೊಡದೇ ಇರತಕ್ಕಂಥ ಅತ್ತೆ ಇರಲ್ಲ. ಅವಳು ಅಕಸ್ಮಾತ್ ಪ್ರಯತ್ನ ಪಡ್ತಾಳೆ, ಬೈಬೋದು, 4 ದಿವಸ ಬೈಬೋದು. ನೀವು ಅಡ್ಜಸ್ಟ್ ಆದರೆ ನಿಮ್ಮ ಅತ್ತೆಗೆ ಖಂಡಿತವಾಗ್ಲೂ ಅಡ್ಜಸ್ಟ್ ಆಗ್ತಾರೆ. ಆದರೆ ನೀವು ಆ ಪ್ರಯತ್ನಕ್ಕೆ ಮೀಸಲಾಗಬೇಕು. ಹೇಗೆ? ಪ್ರೀತಿಯಿಂದ.